ರಿಪೇರಿಂಗ್ ಹೆಸರಲ್ಲಿ ಲಕ್ಷ ಲಕ್ಷ ಬೋಗಸ್ ಬಿಲ್, ದಲಿತ ವಿದ್ಯಾರ್ಥಿಗಳ ಹಣ ಲೂಟಿ ಮಾಡುತ್ತಿರುವ ಗುತ್ತಿಗೆದಾರ ಅಧಿಕಾರಿಗಳ ಪಾಲಿಷ್ಟು. 1 ವರ್ಷದಿಂದ ಮುಚ್ಚಲ್ಪಟ್ಟಿರುವ ವಸತಿ ಶಾಲೆಗೆ ಕಾಮಗಾರಿ ಅಗತ್ಯವಿದೆ. ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ಚಿಕ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರುವ ದಾಸನಾಯ್ಕ್ ತಾಂಡಾದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುವಂತಹ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ತಾಲೂಕು ಪಂಚಾಯತ್ ಯೋಜನೆಯ ಅನಿರ್ಬಂಧಿತ ಅನುದಾನ 2024-25ನೇ ಸಾಲಿನ ಯೋಜನೆ ಅಡಿಯಲ್ಲಿ ರಿಪೇರಿಂಗ್ ಆಗಿ 2,93,000 ಅನುಮೋದನೆ ಮಾಡಲಾಗಿದೆ. ಆದರೆ ಇಲ್ಲಿ ವಸತಿ ಶಾಲೆಯ ಕಟ್ಟಡ ಹಾಗೂ ಒಳ ಶಾಬಾದಿ ಕಲ್ಲು ಚೆನ್ನಾಗಿರುತ್ತವೆ. ಅಷ್ಟೇ ಅಲ್ಲ, 1 ವರ್ಷದಿಂದ ಈ ವಸತಿ ಶಾಲೆ ಮುಚ್ಚಲಾಗಿರುತ್ತದೆ. ಆದರೂ ಬೋಗಸ್ ಬಿಲ್ಗಾಗಿ ಇರುವ ಉತ್ತಮ ಕಾಮಗಾರಿ ಮೇಲೆಯೇ ಡಸ್ಟ್ ಹಾಕಿ ರಿಪೇರಿ ಹೆಸರಲ್ಲಿ ಹಣ ಪಡೆಯಲು ಅದರ ಮೇಲೆ ಇನ್ನೊಂದು ಶಾಬಾದಿ ಕಲ್ಲು ಇಟ್ಟು ಬೋಗಸ್ ಬಿಲ್ ಪಡೆಯುತ್ತಿದ್ದಾರೆ. ಇದನ್ನ ನೋಡಿದರೆ ಗುತ್ತಿಗೆದಾರನ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎಂಬ ಸಂಶಯ ಮೂಡುತ್ತಿದೆ. ಈ ಕುರಿತು ನಾವು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಕಮಲನಗರ್ ಅವರಿಗೆ ಖುದ್ದಾಗಿ ಭೇಟಿ ನೀಡಿ ದೂರು ನೀಡಿದರು. ಇನ್ನೂವರೆಗೂ ಯಾವುದೇ ತನಿಖೆ ಕೈಗೊಂಡಿಲ್ಲ ಎಂದು ತಾಲೂಕು ಅಧ್ಯಕ್ಷರು ಗೌರ್ಸೀನಾ ಮಾಜಿ ಅಧ್ಯಕ್ಷ ದಿನೇಶ್ ರಾಥೋಡ್ ದೂರಿದ್ದಾರೆ. ಗುತ್ತಿಗೆದಾರನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವನ ಲೈಸೆನ್ಸ್ ರದ್ದುಗೊಳಿಸಬೇಕೆಂದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿನೋದ್ ಪವಾರ್, ಸಂತೋಷ್ ರಾಥೋಡ್, ಸಬಾಧನ್ ಪವಾರ್, ಸುಭಾಷ್ ರಾಥೋಡ್, ವಿನೋದ್ ಜಾಧವ್ ಹಾಗೂ ತಾಂಡಾ ಸಮಸ್ತ ಜನರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಕಮಲನಗರ. ಕಮಲನಗರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಚಿಕ್ಲಿಯು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತಾಂಡಗಳು DN ತಾಂಡ, ಚಿಕ್ಲಿಯು, ಇಲ್ಲಿ ಸಮಾಜ ಕಲ್ಯಾಣ ವಸತಿ ಶಾಲೆ ಇರುತ್ತದೆ. ಈ ವಸತಿ ಶಾಲೆಯಲ್ಲಿ 2,93,000 ತಾಲೂಕಾ ಪಂಚಾಯತ್ ಯೋಜನೆಯ ಅನಿರ್ಬಂಧಿತ ಅನುದಾನದಲ್ಲಿ 2024-25ನೇ ಸಾಲಿನ ಅನುದಾನದಲ್ಲಿ ರಿಪೇರಿಂಗ್ ಕೆಲಸವನ್ನು ಇಟ್ಟಿರುತ್ತಾರೆ. ಆದರೆ ಇಲ್ಲಿ ಟೋಟಲಿ ಬೋಗಸ್ ಕೆಲಸಗಳನ್ನು ಮಾಡಿ ಬಿಲ್ಲು ಪಡೆದಿರುತ್ತಾರೆ. ಹೇಗೆಂದರೆ ಇಲ್ಲಿ ಮೊದಲಿನ ಬಿಲ್ಡಿಂಗ್ ಚೆನ್ನಾಗಿ ಇರುತ್ತದೆ, ಶಾಬಾದಿ ಕಲ್ಲುಗಳು ಹಾಸಿದ ಚೆನ್ನಾಗಿ ಶಾಬಾದಿ ಕಲ್ಲುಗಳು ಇರುತ್ತವೆ. ಆದರೂ ಇಲ್ಲಿ ಡಸ್ಟ್ ಹಾಕಿ ಡಸ್ಟಿನ ಮೇಲೆ ಶಾಬಾದಿ ಕಲ್ಲುಗಳನ್ನು ಇಟ್ಟು ಬೋಗಸ್ ಕೆಲಸವನ್ನು ಮಾಡಿದ್ದಾರೆ, ಕೊಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ. ಆದರೂ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇವರಿಗೂ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಕಮಲನಗರ್ ಇವರಿಗೆ ದೂರು ಖುದ್ದಾಗಿ ನೀಡಿದ್ದೀವಿ. ಆದರೂ ಇನ್ನೂವರೆಗೆ ಯಾವುದೇ ತನಿಖೆ ಮಾಡಿರುವುದಿಲ್ಲ ಹಾಗೂ ಗುತ್ತೇದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೂಡ ಮಾಡಿರುವುದಿಲ್ಲ. ಗುತ್ತೇದಾರರ ಮೇಲೆ ಹಾಗೂ ತಾಲೂಕಿನ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ನಾವು ಇದರಲ್ಲಿ ನಮ್ಮ ತಾಂಡದ ಜನರು ಚರ್ಚೆಯಲ್ಲಿ ಇದೆ. ಇಲ್ಲಿನ ತಾಲೂಕಾ ಅಧಿಕಾರಿಗಳು ಈ ಗುತ್ತೇದಾರರ ಬಳಿ ಏನಾದರೂ ತೆಗೆದುಕೊಂಡು ಏನೋ ಇವರು ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಏನೋ ಅಂದು ಇಲ್ಲಿ ಚರ್ಚೆ ನಡೀತಾ ಇದೆ. ಇಂತಹ ಕೆಲಸಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಿಸಬೇಕು ಹಾಗೂ ಈ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಪ್ರಿಂಟ್ ಮೀಡಿಯಾದ ಮುಖಾಂತರ ದಿನೇಶ್ ರಾಜಾರಾಮ್ ರಾಠೋಡ್, ಗೋರ್ಸೇನಾ ಮಾಜಿ ತಾಲೂಕಾ ಅಧ್ಯಕ್ಷರು. ನಮಸ್ಕಾರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.